ಅಕ್ಕಿ ರಾತ್ರಿನೇ ನೆನೆಸಿಟ್ಟಿಲ್ಲ ಅಂತ ಟೆನ್ಷನ್ ಬೇಡ. ಬೆಳಗ್ಗೆ ಎದ್ದು ಕೂಡಲೇ ಒಂದು 2 ಅವರ್ಸ್ ಅಕ್ಕಿ ನೆನೆಸಿದ್ರೆ ಸಾಕು. ನಮಸ್ತೆ ಎಲ್ಲರಿಗೂ, ಆವಿಷ್ಕಾರಕ್ಕೆ ಸ್ವಾಗತ. ಇದು ಒಗ್ಗರಣೆ ದೋಸೆ ಅಂತ ಇವತ್ತು ಮಾಡ್ತಾಯಿದ್ದೀನಿ. 1 ಬಟ್ಲಷ್ಟು ರೈಸ್ನ ತೊಗೊಂಡಿದ್ದೀನಿ. ಇದನ್ನು 2 ಅವರ್ಸ್ ನೆನೆಸಿದ್ರೆ ಸಾಕು. 2 ಅವರ್ಸ್ ನೆನೆಸಿದ್ದೀನಿ, ಕರೆಕ್ಟಾಗಿ ನೆಂದಿದೆ. ಟೈಮ್ ಇದ್ದರೆ ಇನ್ನೂ 1 ಗಂಟೆ ಹೆಚ್ಚು ನೆನೆಸಿದ್ರೂ ತೊಂದರೆ ಇಲ್ಲ. ನೋಡಿ, ಅಕ್ಕಿ ಈ ಥರ ಕಟ್ಟಾಯಿತು ಅಂದರೆ ಚೆನ್ನಾಗಿ ನೆಂದಿದೆ ಅಂತ. ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ನೆಂದಿರೋ ಅಕ್ಕಿನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. 1-2 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಬೇಕು ಅಕ್ಕಿನ. ಇದನ್ನು ತುಂಬ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು, ನುಣ್ಣಗೆ ರುಬ್ಕೊಳ್ಬೇಕು. ನೀರು ಎಲ್ಲ ಹಾಕ್ಬೋದು ಚೆನ್ನಾಗೇ. ನಾವು ನೀರು ದೋಸೆಗೆ ಯಾವ ಹದದಲ್ಲಿ ಮಾಡ್ಕೊಳ್ತೀವೋ ಆ ಹದದಲ್ಲಿ ಮಾಡ್ಕೊಳ್ಬೇಕು. ಆ ಕಡೆ ದೋಸೆ ಹಿಟ್ಟು ರುಬ್ಕೊಂಡಿದ್ದಾಯಿತು. ಈಗ ಕಾಂಬಿನೇಷನಾಗಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿನಲ್ಲಿ 2 ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಹುರ್ಕೊಳ್ಬೇಕು. ಅದರ ಜೊತೆಯಲ್ಲಿ 1 ಗಡ್ಡೆ ಬೆಳ್ಳುಳ್ಳಿ, ಬಿಡಿಸಿಟ್ಕೊಂಡಿರೋ 1 ಗಡ್ಡೆ ಬೆಳ್ಳುಳ್ಳಿ, 3 ಟೊಮೆಟೊ, ನಾಟಿ ಟೊಮೆಟೊ, ಫಾರಮ್ ಟೊಮೆಟೊ ಯಾವುದಾದ್ರೂ ತೊಗೊಳ್ಬೋದು. ನಾನು ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಕರಿಬೇವಿನ ಸೊಪ್ಪು 2 ಕಡ್ಡಿ, ಬ್ಯಾಡಗಿ ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ತೊಗೊಳ್ಬೋದು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ. ಆಮೇಲೆ ಈ ಚಟ್ನಿಗೆ ನಾವು ಕಾಯಿ ತುರಿ ಎಲ್ಲ ಏನೂ ಹಾಕಲ್ಲ, ಹಾಗಾಗಿ ಇದು ತುಂಬ ಖಾರ ತೊಗೊಳ್ಳಲ್ಲ ಈ ಚಟ್ನಿ. ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಬಣ್ಣನೂ ಚೆನ್ನಾಗಿರುತ್ತೆ, ಖಾರನೂ ಕಡಿಮೆ ಇರುತ್ತೆ. ಈ ಚಟ್ನಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅದು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಾಕು, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದು ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳೋಣ. ತಣ್ಣಗಾಗಬೇಕು. ಸ್ಟವ್ ಎಲ್ಲ ಆಫ್ ಮಾಡಿದ್ದೀನಿ. ಈಗ ಸ್ವಲ್ಪ ಇದರಲ್ಲಿ ಹುಣಸೆ ಹಣ್ಣು ಹಾಕ್ತೀನಿ. ಎಷ್ಟೇ ಟೊಮೆಟೊ ಹಾಕಿದ್ರೂ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರೇ ಇದು ಟೇಸ್ಟ್ ಬರೋದು. ಹಾಗಾಗಿ ಹುಣಸೆ ಹಣ್ಣು ಸ್ವಲ್ಪ ಹಾಕಿದ್ದೀನಿ. ದೋಸೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಧಾರಾಳವಾಗಿ ನೀರು ಹಾಕಬೇಕು, ಯಾಕೆಂದರೆ ನೀರು ದೋಸೆ ಹದದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಇಷ್ಟು ನುಣ್ಣಗೆ ಒಳ್ಳೆ ಗಂಧ ಥರ ಅರ್ದಿದೆ. ಉಪ್ಪು ಹಾಕೋಣ. 1 ಟೀ ಸ್ಪೂನಷ್ಟು ಉಪ್ಪು. ಕರೆಕ್ಟಾಗಿ ಇದು ನೋಡಿ, ನೀರು ದೋಸೆ ಹದಕ್ಕೆ ಬಂತು. ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ, ಕಾಳು ಮೆಣಸನ್ನ ಕುಟ್ಟಿಟ್ಕೊಂಡಿದ್ದೀನಿ, ತರಿಯಾಗಿ ಕುಟ್ಟಿ ತೊಗೊಂಡಿದ್ದೀನಿ. ಈಗ ಇದನ್ನು ದೋಸೆ ಹಿಟ್ಟಲ್ಲಿ ಹಾಕ್ಕೊಳ್ಳೋಣ. ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ನೋಡಿ, ಒಗ್ಗರಣೆ ದೋಸೆಗೆ ಹಿಟ್ಟು ರೆಡಿ ಆಯಿತು. ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ಹುರಿದಿಟ್ಕೊಂಡಿರೋ ಈರುಳ್ಳಿ ಟೊಮೆಟೊ ಮಿಶ್ರಣನ ತಣ್ಣಗಾಗಿದೆ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗ್ರೈಂಡ್ ಮಾಡಿದ್ಮೇಲೆ ಕಡಿಮೆ ಆಗೋಗುತ್ತೆ, ಆಮೇಲೆ ಉಳಿದಿದ್ದು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ಈಗ ಮೊದಲಿಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ. ಇದು ಉಪ್ಪು ಒಂದು ಹಾಕಿಲ್ಲ, ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ. ಉಪ್ಪು
ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಬೋದು ಈ ಚಟ್ನಿಗೆ. ಸ್ವಲ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೊಂದು ತೊಟ್ಟು ನೀರು ಹಾಕೋದು ಬೇಡ, ಯಾಕೆಂದರೆ ಈರುಳ್ಳಿ ಟೊಮೆಟೊ ಎಲ್ಲದರಲ್ಲೂ ನೀರು ಬಿಟ್ಕೊಳ್ಳುತ್ತೆ. ನೀರು ಹಾಕ್ದೇ ಗ್ರೈಂಡ್ ಮಾಡಿ 1-2 ದಿವಸ ಇದನ್ನು ಸ್ಟೋರ್ ಮಾಡ್ಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ನೀರು ಹಾಕಿರಲ್ವಲ್ಲ. ಆಮೇಲೆ ಒಂದು ಒಗ್ಗರಣೆ ಕೊಡ್ತೀವಿ ಚಟ್ನಿ ಎಲ್ಲ ಆದಮೇಲೆ. ಚಟ್ನಿ ರೆಡಿ ಆಯಿತು. ಈ ಚಟ್ನಿನ ತುಂಬ ಏನು ಗ್ರೈಂಡ್ ಮಾಡಬಾರ್ದು. ನೋಡಿ, ಈ ಥರ ಪಚಡಿ ಥರ. ಇದು ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಯಾವುದಾದ್ರೂ ದೋಸೆ ಚಪಾತಿ ಇದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಟಿಶ್ಯೂ ಪೇಪರಿಂದ ಒರೆಸಿದ್ದೀನಿ. ಇಲ್ಲ ನೀವು ಈರುಳ್ಳಿ ಕೂಡ ಉಜ್ಬೋದು. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನಲ್ಲಿ ಉಜ್ಬೋದು. ದೋಸೆ ಹೆಂಚಿಗೆ ಅಂಟ್ಕೊಳ್ಳುತ್ತೆ ಅಂತ ಏನಾದ್ರು ಡೌಟ್ ಇದ್ದರೆ ಆ ಥರ ಮಾಡ್ಬೋದು. ಇಲ್ಲದಿದ್ದರೆ ಈ ಮೆಥಡ್ ಫಾಲೋ ಮಾಡಿದ್ರೆ ಸಾಕು. ಇದನ್ನು ನೀರು ದೋಸೆ ಥರ ತೆಳ್ಳಗೆ ಹಾಕುವಂಥದ್ದು. ಒಂದು ಸೆಕೆಂಡ್ ಮುಚ್ಚಿದ್ರೆ ಸಾಕು. ತುಂಬ ಹೊತ್ತು ಮುಚ್ಚಿದ್ರೆ ಒಂಥರ ಮೆತ್ತಗಾಗ್ಬಿಡುತ್ತೆ. ದೋಸೆ ಗರಿ ಗರಿಯಾಗಿ ಬರೋಲ್ಲ. ಪ್ರತಿ ಸಲ ದೋಸೆ ಹಾಕಬೇಕಾದ್ರೂ ತಳದಿಂದ ಈ ಥರ ಕೈ ಆಡಿಸ್ಕೊಂಡು ಹಾಕಬೇಕು. ಯಾಕೆಂದರೆ ಗಟ್ಟಿ ಪೋರ್ಷನ್ ಎಲ್ಲ ತಳದಲ್ಲಿ ಸೆಟ್ಲಾಗಿಬಿಡುತ್ತೆ. ಒಗ್ಗರಣೆ ದೋಸೆ ದಿಢೀರಂತ ಮಾಡ್ಕೊಳ್ಳೋವಂಥದ್ದು. ಬೆಳಗ್ಗೆ ಎದ್ದ ಕೂಡಲೇ ನೀವು ಅಕ್ಕಿ ನೆನೆಸ್ಬಿಟ್ಟು 2 ಗಂಟೆ ಕಾಲ ನೆನೆಸ್ಬಿಟ್ಟು ರುಬ್ಬಿ ಇಮಿಡಿಯೇಟಾಗಿ ಮಾಡೋದು. ಒಂದು ಒಗ್ಗರಣೆ ಕೊಡೋದೊಂದು ಎಕ್ಸ್ಟ್ರಾ. ನೀರು ದೋಸೆ ಥರನೇ ಇರುತ್ತೆ, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಈರುಳ್ಳಿ ಟೊಮೆಟೊ ಚಟ್ನಿ ಮಾಡಿದ್ದೀನಿ. ಅದು ಕೂಡ ತುಂಬ ಬೆಸ್ಟ್ ಕಾಂಬಿನೇಷನ್ನು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.